ನಮಸ್ಕಾರ. ಬಿಗ್ ಬಾಸಿನ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಅದರಲ್ಲಿ ಈ ಒಂದು ಪ್ರೋಮೋದಲ್ಲಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ಧ್ರುವಂತ್ ಮತ್ತು ರಕ್ಷಿತಾ ಅವರು ಒಂದು ವಿಟಿನ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಇಲ್ಲಿ ಮೊದಲ ದಿನವೇ ಸೀಕ್ರೆಟ್ ರೂಮ್ನಲ್ಲಿ ಎಂಟ್ರಿ ಕೊಟ್ಟಿರುವಂತಹ ರಕ್ಷಿತಾ ಅವರು ಕಣ್ಣೀರು ಸಹ ಹಾಕ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಧ್ರುವಂತ್ ಅವರು ಈ ರೀತಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ಬನ್ನಿ, ಏನಕ್ಕಾಗಿ ಅಳ್ತಾ ಇದ್ದಾರೆ, ಇಲ್ಲಿ ಧ್ರುವಂತ್ ಅವರು ಯಾವ ರೀತಿಯ ಮಾತುಗಳನ್ನು ಆಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರುವಂತಹ ಮತ್ತು ರಕ್ಷಿತಾ ಬಿಗ್ ಬಾಸ್ ಮನೆಯಿಂದ ಹೊರ ಬಂದರು ಅಂತ ಕೂಡ ಹೇಳಬಹುದು. ಬಟ್ ಆದರೆ ಅವರು ಹೊರ ಬಂದಿರೋದು ಬಿಗ್ ಬಾಸ್ ಮನೆಯಿಂದ ಅಲ್ಲ, ಮುಖ್ಯ ದ್ವಾರದಿಂದ ಅಷ್ಟೇ. ಈಗ ಡೈರೆಕ್ಟಾಗಿ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೆ ಏನಾಯಿತು, ಇದೊಂದು ಎಲಿಮಿನೇಷನ್ ಥರ ಆಗಿದೆ. ಇವರು ರಿಯಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತ ಅನ್ನೋ ರೀತಿಯಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಿದ್ರು ಅಂತಲೂ ಕೂಡ ಹೇಳಬಹುದು. ಅದೇ ರೀತಿ ಈಗ ಪ್ರ್ಯಾಂಕ್ ಎಲಿಮಿನೇಷನ್ ಆಗಿದೆ ಅಷ್ಟೇ ಅಲ್ಲದೆ ಈಗ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಸೀಕ್ರೆಟ್ ರೂಮಲ್ಲಿ ಯಾವ ರೀತಿ ಸ್ಟೇಜ್ ಅಷ್ಟೇ ಅಲ್ಲದೆ ಅವರು ಟಿವಿನೂ ಕೂಡ ಇಟ್ಟಿದ್ದಾರೆ. ಅಲ್ಲಿರುವಂತಹ ಸ್ಪರ್ಧಿಗಳು ಇವರ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅದನ್ನು ಅವರು ಇಲ್ಲೇ ಕೂತ್ಕೊಂಡು ಕೇಳಬಹುದು ಅಂತಲೂ ಕೂಡ ಹೇಳಬಹುದು. ಬಟ್ ಅವರು ಇರುವಂತಹ ಜಾಗನೂ ಅಲ್ಲಿರುವಂತಹ ಸ್ಪರ್ಧಿಗಳಿಗೂ ಯಾರೂ ಕೂಡ ತೋರಿಸಲ್ಲ. ಹಾಗಾಗಿ ಈಗ ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಧ್ರುವಂತ್ ಅವರು ಭಾರಿ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ಇಲ್ಲಿ ಧ್ರುವಂತ್ ಅವರು ರಕ್ಷಿತಾಗೆ ಹೇಳ್ತಾ ಇದ್ದಾರೆ, ಈಗೆಲ್ಲ ನಮ್ಮ ಬಗ್ಗೆ ನಿನ್ನ ಬಗ್ಗೆ ಏನೆಲ್ಲ ಮಾತಾಡ್ತಾರೆ ಅಂತ ಈ ಒಂದು ಟಿವಿಯಲ್ಲಿ ತೋರಿಸ್ತಾರೆ, ಅಷ್ಟೇ ಅಲ್ಲದೆ ಅದರ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದು ಕೂಡ ಒಂದು ಪಿಸಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತು ಕೇಳಿದರೆ ಇಲ್ಲಿ ಧ್ರುವಂತ್ ಅವರು ಏನೋ ಒಂದು ಸಂಚು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ಅಷ್ಟೇ ಅಲ್ಲದೆ ಈಗ ಇಲ್ಲಿ ರಕ್ಷಿತಾ ಬಗ್ಗೆ ಮಾತಾಡಿರುವಂತಹ ಚೈತ್ರ ಆಗಿರಲಿ, ಕೆಲವೊಂದಿಷ್ಟು ಸ್ಪರ್ಧಿಗಳ ಬಗ್ಗೆ ಈ ಒಂದು ಟಿವಿ ತೋರಿಸಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಅಷ್ಟೇ ಅಲ್ಲದೆ ಇಲ್ಲಿ ಟಿವಿಯಲ್ಲಿ ಚೈತ್ರ ಅವರು ಕೆಲವು ಮಾತುಗಳನ್ನು ತೋರಿಸ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ಚೈತ್ರ ಅವಳು ಮಾತಾಡುವಾಗ ತುಂಬ ಕನ್ಫ್ಯೂಷನ್ ಇರ್ತಿತ್ತು ಅನ್ನೋ ರೀತಿಯಲ್ಲಿ ಮಾತನ್ನು ತೋರಿಸ್ತಾರೆ. ರಜತ್ ಅವರು ನೋಡಿ ಅವಳು ಹೋಗುವಾಗ ಎಲ್ಲರ ಕಣ್ಣಲ್ಲಿ ನೀರಿತ್ತು, ಬಟ್ ಅವನು ಹೋಗುವಾಗ ಯಾರ ಕಣ್ಣಲ್ಲಿ ನೀರಿಲ್ಲ, ಅವನು ಹೋಗೋದೇ ಬೆಸ್ಟ್ ಇತ್ತು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಒಂದಿಷ್ಟು ಮಾತುಗಳು ಇವರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಬಹುದು. ಯಾಕಪ್ಪ ಅಂದರೆ ಇವರನ್ನ ಗೇಮ್ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಕೆ. ಬಟ್ ಇಲ್ಲಿ ರಕ್ಷಿತಾ ಅವರು ಈ ಒಂದು ಮಾತುಗಳಿಗೆ ತುಂಬ ಕಣ್ಣೀರು ಸಹ ಹಾಕ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ಈಗ ಸೀಕ್ರೆಟ್ ರೂಮ್ನಲ್ಲಿ ಅಷ್ಟೇ ಅಲ್ಲದೆ ಇಲ್ಲಿ ಈ ಒಂದು ಮಾತಿಗೆ ಇಲ್ಲಿ ಧ್ರುವಂತ್ ಅವರು ತುಂಬ ಮಾತುಗಳನ್ನು ಆಡ್ತಿದ್ದಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ತೋರಿಸಲ್ಲ. ಈ ಒಂದು ಮಾತಿಗೆ ರಕ್ಷಿತಾ ಅವರು ಏನು ಹೇಳ್ತಾ ಇದ್ದಾರೆ, ನನ್ನ ಜನ ನನ್ನ ಬಿಟ್ಟು ಕೊಡಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಮಾತಿಗೆ ರಕ್ಷಿತಾ ಅವರಿಗೆ ಧ್ರುವಂತ್ ಅವರು ಅಲ್ಲೇ ಚಪ್ಪಾಳೆ ತಟ್ಟಿ ಹೇಳ್ತಾ ಇದ್ದಾರೆ, ಓ ನೀನಾ ಜನ, ನಿನ್ನ ಈ ಒಂದು ನಾಟಕಕ್ಕೆ ಒಳ್ಳೆಯದಾಗಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇಡೀ ದಿನ ಆನ್ ದ ಸ್ಪಾಟ್ ನಿನ್ನ ನಾಟಕಗಳನ್ನು ನೋಡಿಕೊಂಡು ಬಂದಿರೋನು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಇವರ ಮಧ್ಯೆ ಕೆಲವು ವಿವಾದಗಳು ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳಬಹುದು. ಅದು ಕೂಡ ಈ ಒಂದು ಸೀಕ್ರೆಟ್ ರೂಮ್ನಲ್ಲಿ ತುಂಬ ಜನಕ್ಕೆ ಡೌಟ್ ಇರಬಹುದು, ಯಾಕೆ ಮತ್ತೆ ರಕ್ಷಿತಾ ಅವರನ್ನು ರಿಟರ್ನ್ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಎಲ್ಲ ಸ್ಪರ್ಧಿಗಳು ಈ ರಕ್ಷಿತಾನ ಮೇಲ್ ಟಾರ್ಗೆಟ್ ಮಾಡ್ತಾ ಇದ್ರು. ಏನಪ್ಪ ಅಂದರೆ ಇವಳಿಗೆ ಆಟೋ ಗೊತ್ತಿಲ್ಲ, ಮಾತಾಡೋಕ್ಕೆ ಬರಲ್ಲ, ನಾಮಿನೇಷನ್ ವಿಚಾರದಲ್ಲಿ ಕರೆಕ್ಟಾಗಿ ರೀಸನ್ ತಗೊಳ್ಳೋಕ್ಕೆ ಬರಲ್ಲ ಅಂತ ಮಾತುಗಳನ್ನು ಆಡ್ತಾ ಇದ್ದಾರೆ. ಕೆಲವೊಂದಿಷ್ಟು ವಿಚಾರಗಳನ್ನು ಇವರಿಗೆ ಯಾವ ರೀತಿ ಮಾತಾಡ್ತಾ ಇದ್ದಾರೆ, ಮುಂದೆ ಹಿಂದೆ ಒಂದು ಮಾತಾಡ್ತಾ ಇರುವಂಥ ವ್ಯಕ್ತಿಗಳು ಯಾವ ರೀತಿ ಮಾತಾಡ್ತಾರೆ ಅನ್ನೋ ಬಗ್ಗೆಗೋಸ್ಕರ ಈ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿರಬಹುದು. ಅಷ್ಟೇ ಅಲ್ಲದೆ ತುಂಬ ಜನ ಕೇಳ್ತಾ ಇದ್ರಿ, ಇಲ್ಲಿ ಧ್ರುವಂತ್ ಮತ್ತು ರಕ್ಷಿತಾನ ಯಾಕೆ ಒಂದಾಗಿ ಕಳಿಸಿದ್ದಾರೆ ಅಂತ. ನಿಮಗೆ ಗೊತ್ತಿರಬಹುದು, ಈ ವಾರ ತುಂಬ ನೆಗೆಟಿವ್ ವಿಷಯಗಳು ಕೇಳಿ ಒಂದೇ ಧ್ರುವಂತ್ ಬಗ್ಗೆ ಆಗಿರಲಿ, ರಕ್ಷಿತಾ ಬಗ್ಗೆ ಆಗಿರಲಿ, ಇವರ ಮೇಲೆ ತುಂಬ ಟಾರ್ಗೆಟ್ಗಳನ್ನು ನಡೀತಾ ಇದ್ದಾವೆ. ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಕಾರಣಕ್ಕಾಗಿ ಇವರ ಗೇಮ್ನ ಚೇಂಜ್ ಮಾಡೋಕ್ಕೋಸ್ಕರ ಇವರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ. ಅಂದರೆ ನಿಮ್ಮ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ, ಹೇಗಿದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ಸೀಕ್ರೆಟ್ ರೂಮ್ಗೆ ಹೋದ ಮೇಲೆ ತುಂಬ ಜನ ಬದಲಾಗಿ ಗೇಮ್ನ ಬೇರೆ ರೀತಿಯಲ್ಲಿ ಆಟ ಆಡ್ತಾರೆ, ಈ ರೀತಿ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದಾರೆ. ಬಟ್ ಇದೊಂದು ದೊಡ್ಡ ಟ್ವಿಸ್ಟ್ ಅಂತ ಹೇಳಬಹುದು. ಅಲ್ಲಿರುವಂತಹ ಸ್ಪರ್ಧಿಗಳು ಕೂಡ ಅಲ್ಲೊಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಇದೀಗ ಇಲ್ಲಿ ಧ್ರುವಂತ್ ಮತ್ತು ಯಾರೋ ರಕ್ಷಿತಾ ಮಧ್ಯೆ ಸ್ವಲ್ಪ ಸೀಕ್ರೆಟ್ ರೂಮಲ್ಲಿ ಜಗಳ ನಡೀತಾ ಇದೆ. ಸಣ್ಣ ಪುಟ್ಟ ವಿಷಯಗಳಿಗೆ ಧ್ರುವಂತ್ ಅವರು ನಿನ್ನ
ಗೊತ್ತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಸೀಕ್ರೆಟ್ ರೂಮಲ್ಲೇ ದೊಡ್ಡ ಲೆವೆಲ್ಗೆ ಸ್ವಲ್ಪ ಮಾತುಕತೆಗಳು ನಡೀತಾ ಇದ್ದಾವೆ. ಅದರಲ್ಲೂ ಇಷ್ಟು ದಿನ ಧ್ರುವಂತ್ ಅವರು ರಕ್ಷಿತಾ ಎಂಟ್ರಿ ಕೊಟ್ಟ ನನ್ನ ತಂಗಿ ಅನ್ಕೊಂತಾ ಇದ್ರು. ಬಟ್ ಆದ ಬಳಿಕ ಇವರ ಮೇಲೆ ಸ್ವಲ್ಪ ವಿವಾದಗಳು ನಡೀತಾ ಇದ್ದಕ್ಕೆ ರಕ್ಷಿತಾ ಅವರನ್ನು ಇಲ್ಲಿ ದೂರ ಮಾಡಕ್ಕೆ ಶುರು ಮಾಡಿದ್ರು. ಬಟ್ ಈಗ ಬಿಗ್ ಬಾಸ್ ಏನು ಮಾಡಿದೆ, ಇವರಿಬ್ಬರನ್ನು ಒಂದೇ ಬಂದ್ ಮಾಡಿ ಈಗ ಸೀಕ್ರೆಟ್ ರೂಮ್ಗೆ ಕಳಿಸಿದ್ದು ಅಷ್ಟೇ. ಅಯ್ಯೋ ದೇವರೇ, ನಿಮ್ಮ ಜೊತೆ ಒಂದೇ ರೂಮ್ನಲ್ಲಿ ಹೇಗಿರೋದು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಧ್ರುವಂತ್ ಅವರು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳಬಹುದು. ನನ್ನ ಪ್ರಕಾರ ಇಲ್ಲಿ ಸೀಕ್ರೆಟ್ ರೂಮಲ್ಲಿ ಕೆಲವೊಂದಿಷ್ಟು ಜಗಳಗಳು ಆಗುವಂತಹ ಚಾನ್ಸಸ್ ತುಂಬಾನೇ ಇದ್ದು, ಜಗಳ ಅನ್ನೋಕ್ಕಿಂತ ವಾದ ವಿವಾದಗಳು ನಡೆಯುತ್ತದೆ. ಇವರಿಗೆ ಆಲ್ರೆಡಿ ಮೈಕಿಗೆಲ್ಲ ಕೊಟ್ಟಿದ್ದಾರೆ. ಬಟ್ ಇವರು ಮಾತಾಡುವಂತಹ ಮಾತುಗಳು, ಇವರು ಸೀಕ್ರೆಟ್ ರೂಮಲ್ಲಿ ಏನೆಲ್ಲ ಮಾತಾಡ್ತಾರೆ ಅದರ ಬಗ್ಗೆ ಬಿಗ್ ಬಾಸ್ ಮನೆ ಒಳಗೆ ಇರುವಂತಹ ಸ್ಪರ್ಧಿಗಳು ಯಾರಿಗೂ ಕೂಡ ಗೊತ್ತಾಗಲ್ಲ. ಬಟ್ ಬಿಗ್ ಬಾಸ್ ಮನೆ ಒಳಗೆ ಇರುವಂತಹ ಸ್ಪರ್ಧಿ ಏನೆಲ್ಲ ಮಾತಾಡ್ತಾರೆ ಅಂತ ಇವರಿಗೆ ಗೊತ್ತಾಗುತ್ತೆ. ಅಂದರೆ ಮೇನ್ ಪಾಯಿಂಟ್ಗಳನ್ನು ಅಷ್ಟೇ ತೋರಿಸ್ತಾರೆ, ಎಲ್ಲನೂ ತೋರಿಸಲ್ಲ ಅಂತ ಅನ್ಕೋತೀನಿ. ನೋಡಿದ್ರಲ್ಲಪ್ಪ ಇವತ್ತಿನ ಪ್ರೋಮೋ ಅಪ್ಡೇಟ್ ಆಗಿದ್ದು. ದಯವಿಟ್ಟು ಇನ್ನು ಯಾರು ಈ ಪ್ರೋಮೋ ನೋಡಿಲ್ಲ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಮ ಪ್ರಕಾರ ಧ್ರುವಂತ್ ಮತ್ತು ರಕ್ಷಿತಾ ಅವರ ಸೀಕ್ರೆಟ್ ರೂಮ್ಗೆ ಬಂದಿದ್ದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆಯೇ? ಈಗ ರಕ್ಷಿತಾ ಪ್ಲೇಸ್ ಅಲ್ಲಿ ಬೇರೆ ಯಾರು ಇರಬೇಕಾಗಿತ್ತು ಅಥವಾ ಧ್ರುವಂತ್ ಪ್ಲೇಸ್ ಅಲ್ಲಿ ಬೇರೆ ಯಾರು ಇರಬೇಕಾಗಿತ್ತು? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬಹುದು. ನಿನ್ನೆ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಪಾತ್ರ ತುಂಬ ಟ್ವಿಸ್ಟ್ ಆಗಿದ್ದು ತುಂಬ ಜನಕ್ಕೆ ಗೊತ್ತಾಗಿದೆ. ಇದು ಆಲ್ರೆಡಿ ಸೀಕ್ರೆಟ್ ರೂಮ್ ಅಂತ ಮತ್ತೆ ಹೇಳೋದು ಬೇಡ. ಅಲ್ಲಿರುವಂಥ ಸ್ಪರ್ಧಿಗಳಿಗೂ ಸ್ವಲ್ಪ ಅನಿಸಿದೆ. ಮತ್ತು ಇವಳು ವಾಪಸ್ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ. ಯಾಕಪ್ಪ ಅಂದರೆ ಇವಳು ಈಗ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಟಾಪ್ ಕಂಟೆಂಟರ್ ಆಗಿದ್ರು ಅಂತಲೂ ಕೂಡ ಹೇಳಬಹುದು. ಅಷ್ಟೇ ಅಲ್ಲದೆ ಈ ಪ್ಲ್ಯಾನ್ ಫೇಸ್ ತುಂಬ ಚೆನ್ನಾಗಿರ್ತಿತ್ತು. ಯಾಕಪ್ಪ ಅಂದರೆ ಈಗ ವೋಟಿಂಗ್ ಫಾಲ್ 2 ಇಲ್ಲ 3ನೇ ಸ್ಥಾನದಲ್ಲಿ ಕಾಣಿಸ್ಕೊಂಡಿದ್ಲು. ಹಾಗಾಗಿ ಎಲಿಮಿನೇಷನ್ ಲಿಸ್ಟಲ್ಲಿ ಬಂದಾಗ ಬೇಗನೂ ಕೂಡ ಸೇವ್ ಆಗ್ತಿದ್ಲು. ಈ ಒಂದು ಕಾರಣಕ್ಕೆ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಅನಿಸಿರೋದು ಇವಳು ವಾಪಸ್ ಬರಬಹುದು ಅಂತ. ಕೆಲವೊಂದು ವಿಚಾರಗಳಲ್ಲಿ ಇವರು ರಿಯಲ್ ಆಗಿ ಏನು ಎಲಿಮಿನೇಷನ್ ಆಗಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಕೆಲವು ಸ್ಪರ್ಧಿಗಳು ರಕ್ಷಿತಾ ಹೋಗಿದ್ದು ತುಂಬ ಬೇಜಾರಿದೆ. ಬಟ್ ಇನ್ನು ಕೆಲವು ಸ್ಪರ್ಧಿಗಳಿಗೆ ತುಂಬ ಖುಷಿನೂ ಆಗಿದೆ. ಬಟ್ ಅಲ್ಲಿರುವಂತಹ ಎಲ್ಲ ಸ್ಪರ್ಧಿಗಳಿಗೂ ಧ್ರುವಂತ್ ಮಾತ್ರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದು ತುಂಬ ಖುಷಿ ಆಗಿದೆ ಅಂತಲೂ ಕೂಡ ಹೇಳಬಹುದು. ಆಲ್ಮೋಸ್ಟ್ ತುಂಬ ಜನ ಧ್ರುವಂತ್ ಟಾರ್ಗೆಟ್ ಮಾಡಿದ್ರು. ಅಲ್ಲಿ ರಜತ್ ಅಂತೂ ಮಾತಾಡೋ ಮಾತುಗಳನ್ನು ಕೇಳಿದ ಮೇಲೆ ಧ್ರುವಂತ್ ಅವರು ರಾಂಗ್ ಆಗೋದಂತೂ ಕನ್ಫರ್ಮ್. ಆಲ್ರೆಡಿ ಸೀಕ್ರೆಟ್ ರೂಮ್ ಇಂದ ಹೊರಗಡೆ ಬಂದ ಮೇಲೆ ತುಂಬ ಚೇಂಜಸ್ ಆಗುವಂತಹ ಚಾನ್ಸಸ್ ಇದೆ. ಆಲ್ಮೋಸ್ಟ್ ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಅದೇ ಮಾತುಗಳನ್ನು ಹೇಳಿದ್ದಾರೆ. ಈಗ ಸೀಕ್ರೆಟ್ ರೂಮ್ಗೆ ಹೊರಗಡೆ ಬಂದ ಮೇಲೆ ಕೆಲವು ಚೇಂಜಸ್ ಆಗಬಹುದು ಅಂತ ಅಷ್ಟೇ. ನಾವು ಯಾವಾಗಲೂ ನೋಡ್ಕೊತಾನೆ ಬಂದಿದ್ದೀವಿ. ಕಿಚ್ಚನ ಪಂಚಾಯಿತಿ ಆದ ಮೇಲೆ ಒಂದಿಷ್ಟು ಬದಲಾವಣೆಗಳನ್ನು ಆಗೋದಂತೂ ಕಾಮನ್. ಅದೇ ರೀತಿ ಈ ಕೆಲವು ಬದಲಾವಣೆಗಳು ಆಗಬಹುದು. ಈಗ ಒಂದು ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು ಅದು ಕೂಡ ಸೀಕ್ರೆಟ್ ರೂಮ್ ಅಂತ. ಇದು ಎಷ್ಟು ದಿನಗಳು ಇರುತ್ತೆ ಅಂತ ಅದರ ಬಗ್ಗೆ ಐಡಿಯಾಸ್ ಇಲ್ಲ, ನಮಗಿರಬಹುದು. ಸೊ 1 ವೀಕಲ್ಲಿ ಯಾರು ರಿಯಲ್ ಆಗಿ ನಾಮಿನೇಷನ್ ಆಗಿದೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿ ಇವರು ಒಂದು ರೂಮ್ ಮುಖ್ಯ ದ್ವಾರದಿಂದ ಒಳಗಡೆ ಬಿಡಬಹುದು, ಇಲ್ಲ ಆ್ಯಕ್ಟಿವಿಟಿ ರೂಮ್ನಿಂದ ಒಳಗಡೆ ಬಿಡಬಹುದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ. ಬಟ್ ಇನ್ಮೇಲೆ ಸ್ವಲ್ಪ ಬಿಗ್ ಬಾಸ್ನ ಅಸಲಿ ಆಟ ಶುರು ಆಗುತ್ತೆ ಅಂತಲೂ ಕೂಡ ಹೇಳಬಹುದು. ಯಾಕಪ್ಪ ಅಂದರೆ ಇನ್ನೇನು ಕೆಲವು ದಿನಗಳಲ್ಲಿ ಫಿನಾಲೆ ಕೂಡ ಹತ್ರ ಬರ್ತಾ ಇದೆ. ಅದರ ಮಧ್ಯೆ ತುಂಬ ಇಂಥ ಸೀಕ್ರೆಟ್ ಟಾಸ್ಕ್ಗಳು ಅಥವಾ ಇಂಥ ಟ್ವಿಸ್ಟ್ ನಡೀತಿವೆ ಅಂತಲೂ ಕೂಡ ಹೇಳಬಹುದು. ಇನ್ಮೇಲೆ ಬಿಗ್ ಬಾಸ್ ಬೇರೆ ಲೆವೆಲ್ಗೆ ರೀಚ್ ಆಗುತ್ತೆ ಅಂತಲೂ ಕೂಡ ಹೇಳಬಹುದು. ಸೊ ಯಾರು ಕೂಡ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ ಕೂಡ ಮಿಸ್ ಮಾಡ್ಕೊಳ್ಬೇಡಿ. ಇನ್ಮೇಲೆ ಬರುವಂತಹ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲದೆ ನಿನ್ನೆ ನಡೆದಂಥ ಕಿಚ್ಚನ ಪಂಚಾಯಿತಿ ಹೇಗಿತ್ತು, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂಥ ರಕ್ಷಿತಾ, ಧ್ರುವಂತ್ ಇವರಲ್ಲಿ ನಿಮ್ಮ ಫೇವ್ರೆಟ್ ಸ್ಪರ್ಧಿ ಯಾರು ಮತ್ತೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು? ಅಷ್ಟೇ ಅಲ್ಲದೆ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ಇವರಿಬ್ಬರು ಬೇರೆ ಯಾರು ಇದ್ದಿದ್ರೂ ತುಂಬ ಚೆನ್ನಾಗಿರ್ತಿತ್ತು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಒಂದಂತೂ ಹೇಳಬಹುದು, ಇನ್ಮೇಲೆ ಸೀಕ್ರೆಟ್ ರೂಮ್ಗೆ ಎಂಟ್ರಿ ಕೊಟ್ಟಿರುವಂತಹ ರಕ್ಷಿತಾ ಅವರು ತುಂಬ ಕಣ್ಣೀರು ಹಾಕುವಂತಹ ಚಾನ್ಸಸ್ ತುಂಬಾ ಇದೆ. ಇದು ಯಾಕಪ್ಪ ಅಂದರೆ ಧ್ರುವಂತ್ ಅವರು ಚುಚ್ಚು ಮಾತುಗಳಿಗೆ ಅವಳನ್ನು ಡೈವರ್ಟ್ ಅಂದರೆ ಇಲ್ಲಿ ರಕ್ಷಿತಾ ಅವರು ಬಹಳ ಕಣ್ಣೀರು ಹಾಕ್ತಾರಾ ಅಥವಾ ಧ್ರುವಂತ್
ರಕ್ಷಿತಾನೇ ಕಣ್ಣೀರು ಹಾಕಿಸ್ತಾರ ಒಂದಂತೂ ಗೊತ್ತಿಲ್ಲ, ನೋಡೋಣ. ಇನ್ಮೇಲೆ ಸೀಕ್ರೆಟ್ ರೂಮಲ್ಲಿ ಆಟ ಹೇಗಿರುತ್ತೆ ಅಂತ ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡ್ಕೊಳ್ಬೇಡಿ. ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ಪ್ರೋಮೋ ಅಪ್ಡೇಟ್ ಇಷ್ಟ ಆಗಿತ್ತು ಅಂದರೆ ಫ್ರೆಂಡ್ಸ್, ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ